Hello everyone, welcome back to my channel Stories with Sushmita. ಸೊ ಇವತ್ತು ಏನಪ್ಪ ಅಂತ ಅಂದರೆ ನಾವಿವತ್ತು ಶಾಪಿಂಗ್ ವರಮಹಾಲಕ್ಷ್ಮಿ ಶಾಪಿಂಗ್ ಹೋಗ್ತಿದ್ದೀವಿ. ಇನ್ನೇನು ಹಬ್ಬ ಬಂತು, ಇನ್ನೊಂದು 4-5 ಡೇಸಲ್ಲಿ ಹಬ್ಬ ಇದೆ. ಸೊ ಇವತ್ತು ಸ್ಯಾರೀಸ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗ್ತಿದ್ದೀನಿ. ದೇವ್ರಿಗೆ ಸೀರೆ ಅಂತ. ಸೊ ಬನ್ನಿ, ಅಲ್ಲಿ ತುಂಬ ಡಿಸ್ಕೌಂಟ್ಸ್ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ನಮ್ಮೂರು ದಾವಣಗೆರೆ ಅಲ್ವಾ, ಸೊ ಎಲ್ಲ ಕಡೆ ಪೋಸ್ಟರ್ ಎಲ್ಲ ಹಾಕಿದ್ದಾರೆ. ಸೊ ಡಬಲ್ ಡಿಸ್ಕೌಂಟ್ ಇದೆ ಅಂತ, ಶ್ರಾವಣ ಆಫರ್ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ಹೋಗ್ತೀವಿ, ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ ಯಾವ್ಯಾವ ಥರ ಸ್ಯಾರೀಸ್ ಇದೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಟೈಮ್ ಬಂದು ಈವ್ನಿಂಗ್ 4 ಆಗಿದೆ. ನಾನು ಚೇತನ್ ಮತ್ತು ಪಾಪ ಹೊರಗೆ ಹೋಗ್ತಿದ್ದೀವಿ. ಮಧ್ಯಾಹ್ನ ಊಟಕ್ಕೆ ಏನು ಮಾಡಿರಲಿಲ್ಲ, ಹೊರಗೆ ಊಟ ಮಾಡಬೇಕು ಅಂತ. ಊಟ ಟೈಮ್ ಆಲ್ಮೋಸ್ಟ್ ಮುಗ್ದಿದೆ. ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ಟೈಮ್ ಇವಾಗ. ಈಗ ಹೋಗ್ತಿದ್ದೀವಿ. ಅಲ್ಲಿ ಹೋಗಿ ಎಲ್ಲಿ ಹೋಗ್ತೀವಿ ಏನು ಅಂತ ತೋರಿಸ್ತೀನಿ. ಯಶಪ್ಪ ಇಲ್ಲಿ ಹಾಯ್ ಮಾಡ್ಬಾ, ಬೈ. ಇಲ್ಲಿ ನೋಡಿ, ಇಲ್ಲಿ ಯಶ್ವಿಕ್ ಹೊಸ ಡ್ರೆಸ್ ಹಾಕೊಂಡಿದ್ದಾನೆ. ಇಲ್ಲಿ ನೋಡಿ, ಹಾಯ್ ಮಾಡು. ಹಾಯ್. ಪಪ್ಪಿ ಕೊಡು. ಸರಿ, ಬಾಯ್ ಮಾಡು. ಹಾಯ್ ಮಾಡು. ಯಶ್ವಿಕ್ ಮತ್ತು ಚೇತನ್ ಭರಣಿ ಹೋಗ್ಲಿಕ್ಕೆ ಬಂದಿದ್ದಾರೆ ತಿನ್ನಕ್ಕೆ. ನಾನು ತಿನ್ನೋದು, ನಾನು ಶ್ರಾವಣ ಮಾಡ್ತೀನಿ. ಭರಣಿ ಹೋಟ್ಲಲ್ಲ ಆಯಿತು. ಇವಾಗ ನೆಕ್ಸ್ಟು 1946 ಕೆಫೆಗೆ ಹೋಗ್ತೀವಿ. ನಾನು ಇಡ್ಲಿ ತಿನ್ನಬೇಕು ಅಂತ. ಅಲ್ಲೋಗಿ ತೋರಿಸ್ತೀನಿ. ಹೊಸದಾಗಿದೆ ಕೆಫೆ, ತೋರಿಸ್ತೀನಿ. ಕಾಫಿ ಆಮೇಲೆ ಕೊಡಿ. ಬಾ. ಕಾಫಿ ತಗೊಂಡೆ, ಮಸಾಲೆ ದೋಸೆ ತಿಂದೆ. ಸರಿ ಬಿಡಪ್ಪ. ದೋಸೆ ತಿಂದೆ, ಕಾಫಿ ಕುಡಿದೆ. ಮತ್ತು ಇವಾಗ BS ಚನ್ನಬಸಪ್ಪಗೆ ಹೋಗ್ತಿದ್ದೀನಿ. BSc ಎಕ್ಸ್ಕ್ಲೂಸಿವ್ ತೋರಿಸ್ತೀನಿ ಬನ್ನಿ, ನಮ್ಮೂರಲ್ಲಿರೋ ಯಾವ ಥರ ಕಲೆಕ್ಷನ್ಸ್ ಇದೆ ಅಂತ. ತಿಂಡಿ ದೋಸೆ ತಿಂದು ಎಷ್ಟು ಮೆಡಿಕಲ್ ಶಾಪಿಗೆ ಹೋಗ್ತಿದ್ದೀವಿ. BScಗೆ ಹೋಗಲಿಲ್ಲ, ಇಲ್ಲ ಮೆಡಿಕಲ್ ಶಾಪಲ್ಲಿ ಟ್ಯಾಬ್ಲೆಟ್ ತಗೊಂಡಾದ್ಮೇಲೆ ಹೋಗ್ತೀವಿ BSc ಅಲ್ವಮ್ಮ. ನೋಡಿ ರೋಡ್ ಹೇಗಿದೆ, ಬ್ಯೂಟಿಫುಲ್ ಆಗಿದೆ. ಇಲ್ಲೋಡಿ ಇವಾಗ ನೋಡು, ಇಲ್ಲೋಡು. ನಾನು ಎಷ್ಟು ಚಾಕ್ಲೇಟ್ ಎಂಜಾಯ್ ಮಾಡ್ತಿದ್ದೀವಿ ಇವಾಗ ಗಾಡಿಯಿಂದ. ಈಗ BScಗೆ ಹೋಗ್ತಿದ್ದೀವಿ, ತೋರಿಸ್ತೀನಿ ಬನ್ನಿ ಅಲ್ಲಿ ಹೇಗಿರುತ್ತೆ ಅಂತ.
ಸೊ ಇಲ್ಲಿ ನೋಡಿ BSC ಒಳಗೆ ಎಂಟ್ರಿ ಆಗ್ತಿದ್ದಂಗೆ ಯಪ್ಪ ರಶ್ ಅಂದರೆ ಎಷ್ಟು ಜನ ಕಾರ್ ಇಡೋಕ್ಕೆ ಜಾಗ ಇಲ್ಲ, ಅಷ್ಟು ರಶ್ ಇತ್ತು. ಒಳಗಡೆ ಹೋದ್ವಿ. ಸ್ಯಾರೀಸ್ ಅಂತೂ ಅದರಲ್ಲೂ ಇವಾಗ ಹೆಣ್ಮಕ್ಳು ಕ್ರೇಪ್ ಸ್ಯಾರಿ ಕಡೆಯೇ ಜಾಸ್ತಿ ರಶ್ ಇರೋದು. ಬನಾರಸಿ ಅವೆಲ್ಲ ಹೋಯಿತು, ಇವಾಗ ಕ್ರೇಪ್ ಸಿಲ್ಕ್ ಸ್ಯಾರೀಸ್ದೇ ಟ್ರೆಂಡೆಲ್ಲ ಮೈಸೂರು ಸಿಲ್ಕಿಂದು ಆ ಥರ, ಅದಕ್ಕೆ ಅಲ್ಲಿ ನಿಂತಿದ್ದಾರೆ. ನಾನು ಹೋಗಿದ್ದೆ ತಗೊಳ್ಳೋಕ್ಕೆ. ಇದು ಕೆಳಗಡೆ ಫ್ಲೋರ್. ಇದು ಇಲ್ಲಿ ಏನಂದರೆ ಒಂದು 500 1000 ಇಲ್ಲ 2000 ಒಳಗೆ ಸಿಗ್ತವೆ. ಇಲ್ಲಿ ಈ ಸೆಕ್ಷನ್ ಬಂದು 1000 ಒಳಗಿರೋ ಸ್ಯಾರೀಸು. ಇಲ್ಲಿ ನೋಡಿದೆ ಅಷ್ಟೊಂದೇನು ಚೆನ್ನಾಗಿದ್ದಿಲ್ಲ. ಇದರಲ್ಲಿ ಒಂದು ಇಷ್ಟ ಆಯಿತು, ಯಾವುದೋ ಒಂದು, ಇದು ಗ್ರೀನ್ ನೋಡಿದೆ, ಇದು ಸ್ವಲ್ಪ ಡಲ್ ಇತ್ತು. ಇವಾಗ ಒಂದು ಆರೆಂಜ್ ತೋರಿಸ್ತಾರೆ, ಆರೆಂಜ್ ಮತ್ತು ಒಂಥರ ಪರ್ಪಲ್ ಬಾರ್ಡರು, ತುಂಬ ಚೆನ್ನಾಗಿತ್ತು. ಇಲ್ಲಿ ನೋಡಿ ಎಲ್ಲ ನೋಡೋಕ್ಕೆ ಚೆನ್ನಾಗಿರೋ, ಅಂದರೆ ಕೆಲವರು ಇಷ್ಟಪಡ್ತಾರೆ, ನನಗೆ ಪರ್ಸ್ನಲಿ ಇಷ್ಟ ಆಗಲ್ಲ. ಸೊ ಇಲ್ಲೊಂದು ಆರೆಂಜ್ ಒಂದು ತೋರಿಸ್ತಾರೆ ಇವಾಗ. ಇದು ಒಂದು ನಿಮಿಷ, ಇಲ್ಲಿದೆ ಆರೆಂಜ್ ಮತ್ತು ಪರ್ಪಲ್ ಬಾರ್ಡರ್, ಇದು ಚೆನ್ನಾಗಿತ್ತು. ಬಟ್ ಯಾರೋ ಹೇಳಿದರು ಸ್ವಾಮಿಗಳು ಹಾಕಿರ್ತಾರಲ್ಲ ಆ ಥರ ಕಾಣುತ್ತಮ್ಮ, ಬೇಡ ಅಂತ. ಸೊ ಇದು ಇಲ್ಲಿ ಅಷ್ಟೊಂದು ಕ್ವಾಲಿಟಿ ಏನು ಚೆನ್ನಾಗಿದ್ದಿಲ್ಲ. ಸೊ ತಗೊಳ್ಳೋರು ತಗೊಳ್ತಾರೆ, ನನಗೆ ಪರ್ಸ್ನಲಿ ಅಷ್ಟು ಲೈಕ್ ಆಗಲಿಲ್ಲ. ಇದು ಫಸ್ಟ್ ಫ್ಲೋರಿಗೆ ಹೋದೆ. ಫಸ್ಟ್ ಫ್ಲೋರಲ್ಲಿ ತುಂಬ ಚೆನ್ನಾಗಿತ್ತು. ಇಲ್ಲೆಲ್ಲ ರೇಂಜ್ ಅಂದರೆ 2000 2, 2.5, 3 ರೇಂಜಿಂದ ಇದ್ದಿದ್ದು ಇಲ್ಲೆಲ್ಲ. ಅಲ್ಲಿ ಇಲ್ಲೊಂದು ಪಿಕ್ ಮಾಡಿದೆ ನಾನು, ತಗೊಂಡು ನೆಕ್ಸ್ಟು ಇಲ್ಲೊಂದು ಸ್ಯಾರಿ ತೊಗೊಂಡೆ. ಇಲ್ಲಿ ಯಾವ ಸ್ಯಾರೀಸ್ ಅಂತ ನೀವು ಗೆಸ್ ಮಾಡಿ. ನೆಕ್ಸ್ಟು ಈ ಕಡೆ ಫ್ಲೋರಿಗೆ ಬಂದೆ ಅಂದರೆ ಇಲ್ಲಿ ಫುಲ್ ಜ್ಯುವೆಲ್ರೀಸ್ ಇದ್ವು. ಅದು ರಿಯಲ್ ಯಾವುದು ಆರ್ಟಿಫಿಷಿಯಲ್ ಯಾವುದು ಒಂದು ಗೊತ್ತಾಗಲ್ಲ ಈಗಿನ ಜ್ಯುವೆಲ್ರೀಸಲ್ಲಂತೂ. ಅಷ್ಟು ಆ ರೇಂಜಿಗೆ ಇಮಿಟೇಷನ್ ಮಾಡಿರ್ತಾರೆ. ಮತ್ತು ಇಲ್ಲಿ ಲೆಗಿನ್ಸು ಅವೆಲ್ಲ ಆಲ್ಮೋಸ್ಟ್ ಒಂದು BSC ಅನ್ನೋದು ಬರೀ ಸ್ಯಾರೀಸ್ಗಿನ ಒಂದು ಮಾಲ್ ಥರನೇ ಆಗಿಬಿಟ್ಟಿದೆ. ಸೊ ಇಲ್ಲೆಲ್ಲ ಪಾಪು ಮಕ್ಕಳು ಬಟ್ಟೆ ಇದ್ವು, ಮತ್ತು ನಮ್ಗಳ ಕುರ್ತಾಸ್, ಲೆಗಿನ್ಸ್ ಮತ್ತು ಟ್ರೋಷರು, ಪ್ಲಾಜೋ ಪ್ಯಾಂಟ್ ಅವೆಲ್ಲ ಇದ್ದಿದ್ದು. ನೆಕ್ಸ್ಟು ಅಲ್ಲಿಂದ ಹೋದೆ. ಮತ್ತು ಎಲ್ಲ ಸಿಗುತ್ತೆ ಓವರಾಲ್. ಒಂದು ಮಕ್ಕಳಿಗೆ ಏನೇನು ಸಿಗಬೇಕು, ಮಕ್ಕಳಿಂದ ಹಿಡಿದು ದೊಡ್ಡವರಿಂದ ಹಿಡಿದು ಎಲ್ಲ ಥರ ಸಿಗುತ್ತೆ ಇಲ್ಲಿ BSCಲಂತೂ. ನಮಗಂತೂ ಗೋ ಟು ಶಾಪ್ ಅಂದರೆ ನಮ್ಮ ಮೈಂಡಿಗೆ, ನಮ್ಮ ದಾವಣಗೆರೆ ಇರೋರಿಗೆ ಎಷ್ಟೇ ಶಾಪ್ ಆದ್ರೂ ನಮಗೊಂದು ಬಟ್ಟೆ ಅಂತ ಬಂದಾಗ BSC ಅಂತಲೇ ಮೈಂಡಿಗೆ ಬರೋದು. ಸೊ ಇಲ್ಲಿ ನೋಡಿ ಇದೆಲ್ಲ ಬನಾರಸಿ ಸ್ಯಾರೀಸು. ನನ್ನ ಹತ್ರ ತುಂಬ ಇದ್ದಾವೆ, ಒಂದು 4-5 ಬನಾರಸ್ ಸ್ಯಾರೀಸ್ ಇದ್ದಾವೆ. ಸೊ ಹಾಗಾಗಿ ನಾನೇನು ತೊಗೊಳ್ಳಿಲ್ಲ. ಮತ್ತು ರೇಟ್ ಕೂಡ ಕಡಿಮೆ ಆಗಿಲ್ಲ, ಅಷ್ಟೇ ಇದೆ. 4000 ಇಲ್ಲಿ ಯಶ್ವಿ ಬಂದು ಸುಸ್ತಾಗಿ ಅಲ್ಲೋಗಿ ಕೂತಿದ್ದಾನೆ. ನಾನು ಹುಡುಕಿದೆ ಎಲ್ಲಿದ್ದ ಅಂತ, ನೋಡಿದ್ರೆ ಸೈಡಿಗೆ ಮ್ಯಾನಿಕ್ಯೂನ್ ಇರುತ್ತಲ್ಲ, ಅಲ್ಲೋಗಿ ಸೈಡಿಗೆ ಕೂತ್ಕೊಂಡ್ಬಿಟ್ಟಿದ್ದಾನೆ. ನೋಡಿ ಇಲ್ಲಿ ಸುಸ್ತಾಗ್ಬಿಡ್ತು. ಸೊ ಹುಡುಕಿ ಸ್ಯಾರೀಸ್ನ ಓಡಾಡಿ ತೊಗೊಂಡಿದ್ದು ಒಂದು, ಆದರೆ ಆಲ್ಮೋಸ್ಟ್ ಟೈಮ್ ಸ್ಪೆಂಡ್ ಮಾಡಿದ್ದು ಒಂದು 2 to 3 hours. ಪಾಪು ಹಶು ಅಂತಿದ್ದ, ಇಲ್ಲಿ ಬೇಬಿಕಾರ್ನ್ ಕೊಡಿಸ್ದೆ ಅವನಿಗೆ. ಅದನ್ನು ತಿನ್ನಿಲ್ಲ, ಬಾಲ್ ಅಂತಿದ್ದ ಅಷ್ಟೇ. ನಾನೇ ತಿನ್ಕೊಂಡೆ, ಅವನೆಲ್ಲ ಉಗ್ಗಿತಿದ್ದ. ಸೊ ಅಷ್ಟೊತ್ತಿಗೆ ಟೈಮ್ 8 ಆಗಿತ್ತು ಆಲ್ರೆಡಿ. ಸಂಜೆ ಹೋಗಿದ್ದು 8 ಆಗಿತ್ತು. ಮತ್ತು ರಕ್ಷಿತ್ ಬಂದ, ರಕ್ಷಿತ್ ಜೊತೆ ಮನೆಗೆ ಬಂದೆ. ನೈಟೇ ಆಗೋಯಿತು. ಸೊ ನೋಡಿ ಕತ್ಲೆ ಆಗೋಯ್ತು, 8 o'clock ಆಯಿತು. ಸೊ ನೆಕ್ಸ್ಟ್ ಮನೆಗೆ ಹೋಗ್ತಿದ್ವಿ. ಮನೆಗೆ ಹೋಗ್ಬಿಟ್ಟು ಊಟ ಇನ್ನೇನು ಮಧ್ಯಾಹ್ನ ಅನ್ನ ಸಾಂಬಾರು ಮಾಡಿದ್ದೆ, ಅದನ್ನೇ ತಿನ್ಕೊಂಡು ಬಂದೆ. ಸೊ ಫ್ರೆಂಡ್ಸ್, ನಾನಿವಾಗ 2 ಸ್ಯಾರಿನ ತೊಗೊಬಂದಿದ್ದೀನಿ. ಒಂದು ದೇವರಿಗೆ ಅಂತ, ಒಂದು ನನಗೆ ಅಂತ. ಒಂದು ದೇವರಿಗೆ ಅಂತ ತೊಗೊಳಕ್ಕಂತ ಹೋದೆ, ಮತ್ತು ನನಗೂ ತೊಗೊಬಂದೆ. ನೀವು ಆಬ್ವಿಯಸ್ಲಿ ಗೊತ್ತಲ್ಲ, ಹೆಣ್ಮಕ್ಳು ಎಲ್ಲ ಒಂದು ಕಡೆ ಒಂದಕ್ಕೆಲ್ಲ ಸುಮ್ಮನೆ ಆಗೋದಿಲ್ಲ. ಸೊ ಹಾಗಾಗಿ ನಾನು ಕ್ರೇಪ್ ಸ್ಯಾರೀಸ್ನ ತೊಗೊಬಂದಿದ್ದೀನಿ. ಅಂದರೆ ಪ್ಯೂರ್ ಕ್ರೇಪ್ ಅಲ್ಲ, ಸೆಮಿ ಕ್ರೇಪ್ ತೊಗೊಬಂದಿದ್ದೀನಿ. 2 ಸ್ಯಾರೀಸು. ಈಗ ಫಸ್ಟಿಗೆ ದೇವರಿಗೆ ಉಡಿಸೋ ಸೀರೆ ತೊಗೊಬಂದಿದ್ದೀನಿ, ಗ್ರೀನು. ಲಾಸ್ಟ್ ಟೈಮೆಲ್ಲ ಪಿಂಕ್ ಹಾಕಿದ್ದೆ, ಅದಕ್ಕಿಂತ ಮುಂಚೆ ಪ್ಯಾರೆಟ್ ಗ್ರೀನ್ ಉಡಿಸಿದ್ದೆ ದೇವರಿಗೆ. ಸೊ ಹಾಗಾಗಿ ಮತ್ತು ಈ ಸ್ಯಾರಿನ ತೊಗೊಬಂದಿದ್ದೀನಿ ದೇವರಿಗೆ, ಮೈ ಮೇಲೆ ಹಾಕ್ಬಾರ್ದಂತ. ನೋಡಿ ಓಪನ್ ಮಾಡಿ ತೋರಿಸ್ತೀನಿ. ನೋಡಿ ಇದು ಇದು ಒಂದು ಸೆರಗು. ಸಿಂಪಲಾಗಿ ತೊಗೊಬಂದಿದ್ದೀನಿ, ಯಾಕಂದರೆ ಉಡ್ಸೋದಕ್ಕೆಲ್ಲ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಇದು ಬಾರ್ಡರ್ ಸ್ಯಾರೀಸು ಅವೆಲ್ಲ ಅಂತಂದರೆ ಒಬ್ಳಿಗೆ ಆಗೋದಿಲ್ಲ, ಯಾಕಂದರೆ ಒಬ್ಳಿಗೆ ಉಡ್ಸೋದೆಲ್ಲ ಪ್ರಾಬ್ಲಮ್ ಆಗ್ತದೆ. ಸೊ ಹಾಗಾಗಿ ಇದೊಂದು ಸ್ಯಾರಿ. ಮತ್ತು ನೆಕ್ಸ್ಟು ಸೊ ಇನ್ನೊಂದು ಸ್ಯಾರಿ ತೊಗೊಂಡಿದ್ದೀನಿ. ಸೊ ನೋಡಿ, ಇದು ದಿಸ್ ಈಸ್ ಫಾರ್ ಮೀ. ಹೇಗಿದೆ? ತುಂಬಾ ಚೆನ್ನಾಗಿ, ಭಾಳ ಇಷ್ಟ ಆಯಿತು ನನಗೆ ಇದು ಸ್ಯಾರಿ.
ಇದು ಇದರಲ್ಲಿ ಅಷ್ಟು ಜಸ್ಟಿಸ್ ಮಾಡುತ್ತಾ, ಕ್ಯಾಮ್ರಾ ಎಷ್ಟು ಜಸ್ಟಿಸ್ ಮಾಡುತ್ತೋ ನನಗೆ ಗೊತ್ತಿಲ್ಲ, ಬಟ್ ರಿಯಲ್ ಆಗಂತೂ ತುಂಬಾ ಚೆನ್ನಾಗಿದೆ. ಹಾಕ್ಕೊಳ್ಳೋಕ್ಕೆ ಫುಲ್ ಬಿಚ್ಚಿ ತೋರಿಸ್ತಿದ್ದಾರೆ. ಈ ಥರ ಸೀರೆಸ್ ಅಂತೂ ಉಟ್ಕೊಳ್ಳೋಕ್ಕೆ ಆನಂದ. ಇದು ಬ್ಲೌಸು, ಎರಡರದ್ದು ಸೇಮ್ ಇದೆ, ಬಾರ್ಡರ್ ಸೇಮ್ ಇದೆ ಡಿಸೈನು, ಬಟ್ ಅದು ಸ್ವಲ್ಪ ಕಮ್ಮಿ ಇದೆ ರೇಟು, ಇದು ಸ್ವಲ್ಪ ಜಾಸ್ತಿ ಇದೆ ಅಷ್ಟೇ. ಹೆಂಗಿದೆ ನೋಡಿ ಹೇಳಿ. ಇವಾಗಂತೂ ಮೈಸೂರು ಸಿಲ್ಕ್ ಯಾವುದು, ಸೆಮಿ ಕ್ರೇಪ್ ಯಾವುದು ಅಂತ ಗೊತ್ತೇ ಆಗಲ್ಲ, ಡಿಫ್ರೆನ್ಸೇ ಗೊತ್ತಾಗಲ್ಲ. ಸೊ ಆ ಥರ ಸ್ಯಾರೀಸ್ ಬಂದಿದೆ ನೋಡಿ. ಇವಾಗಿನ ಟ್ರೆಂಡಿಂಗ್ ಅಲ್ವಾ ಇದು. ಮತ್ತು ನನ್ನ ಹತ್ರ ರೆಡ್ ಸಾರಿ ಇದೆ, ಬನಾರಸಿ ಇದೆ, ಬಟ್ ಈ ಥರ ಇದಿಲ್ಲ. ಸೊ ಹೇಗೆ ಕಾಣ್ತಾ ಇದೆ, ಚೆನ್ನಾಗಿದೆ ಅಲ್ಲ ಉಟ್ಕೊಂಡ್ರೆ? ಯಾವಾಗ ಉಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ. ಸೊ ಇವತ್ತಿಗೆ ಇಷ್ಟು. ಆ್ಯಕ್ಚುಲಿ ಏನಂದರೆ ನಮ್ಮ ವಿಶ್ವೇ ಮಲಗಿದ್ದಾನೆ, ಅವನಿಗೆ ಎಬ್ದಿದ್ದರೆ ಯಾವ ಬಟ್ಟೆನೂ ತೋರ್ಸೋಕೆ ಬಿಡ್ತಿರ್ಲಿಲ್ಲ, ಎಲ್ಲ ತುಳಿದು ಇದು ಮಾಡ್ತಿದ್ದ. ಸೊ ಹಾಗಾಗಿ ನೋಡಿ ಇನ್ನೊಂದ್ಸರಿ ತೋರಿಸ್ತೀನಿ. ಇದು ನಾನು BSc ತೊಗೊಬಂದಿದ್ದು ಎರಡೂ. ಎಷ್ಟು ಸೀರೆ ಅಂತ ಅಂದರೆ ಯಪ್ಪ, ಯಾವ್ದು ತೊಗೊಳ್ಳಿ ಯಾವ್ದು ಬೇಡೋಣ ಅಂತಲೇ ಗೊತ್ತಾಗ್ತಿರ್ಲಿಲ್ಲ, ಅಷ್ಟು ಸ್ಯಾರೀಸ್ ಇದ್ವು. ಏನಂದರೆ ಫ್ರೀ ಹಬ್ಬ ಮುಗಿದ್ಮೇಲೆ ಹೋಗಬೇಕು, ಇದೆಲ್ಲ ನ್ಯೂ ಕಲೆಕ್ಷನ್ಸ್ ಬರುತ್ತಲ್ಲ ಗಣಪತಿ ಹಬ್ಬ ಆ ಟೈಮಲ್ಲಿ, ಅನ್ಸೀಸನಲ್ಲಿ ತೊಗೋಬೇಕು. ಹಂಗಿದ್ರೆ ಚೆನ್ನಾಗಿರೋ ಸ್ಯಾರಿ ಸಿಗ್ತವೆ. ಈ ಟೈಮಲ್ಲಂತೂ ರಶಲ್ಲಿ ಓಡಾಡೋಕ್ಕೆ ಆಗಲ್ಲ, ಆ ಥರ ಆಗುತ್ತೆ. ಸೊ ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತೀನಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.